ರೈತರ ಪರ ಹಲವಾರು ಬೇಡಿಕೆಗಳನ್ನು ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಡೇರಿಸಲು ಮುಂದಾಗಬೇಕು ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾದ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು ಹೇಳಿದ್ದಾರೆ. ಕೊಪ್ಪಳ ಪಟ್ಟಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗ ರಾಜ್ಯ ಮತ್ತು ಸರ್ಕಾರಗಳು ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಲು ಮುಂದಾಗಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಯಲಬುರ್ಗಾ ತಾಲೂಕಿನ ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಪರವಾಗಿ ದೇಶದ ರೈತರು ಮತ್ತು ಸಾಮಾನ್ಯ ಜನರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಅವುಗಳ ಕುರಿತು ತುರ್ತು ಹಾಗೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ಕೃಷಿ, ರೈತರ ಆದಾಯ, ಬೆಳೆ ನಷ್ಟ, ಸಾಲದ ಹೊರೆ, ದೇಶದ ವಿವಿಧ ಭಾಗಗಳಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ರೈತರು ಬೆಳೆದಿರುವ ಬೆಳೆಗಳು ನಷ್ಟವಾಗುತ್ತಿವೆ. ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯಿಂದ ರೈತರು ಭಾರೀ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಬೆಳೆ ವಿಮೆ ಯೋಜನೆಯಡಿ ಅರ್ಹ ರೈತರಿಗೆ ಪರಿಹಾರ ದೊರೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಸಮಯಬದ್ಧವಾಗಿ ಬೆಳೆ ವಿಮೆ ಹಣ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅವರು ತಕ್ಷಣ ಏನೈತಿ ಬರಗಾಲದಿಂದ ರೈತರು ಏನು ಹಾಳಾಗಿದೆ ಬೆಳೆಗೆ ತಕ್ಷಣ ಪರಿಹಾರವನ್ನು ಕೊಡಬೇಕು. ಆಮೇಲೆ ಏನಿದೆ ಈಗೇನು ನಾಳೆ ಏನು ICC ಮೀಟಿಂಗ್ ಕರೆದಿದ್ದಾರೆ ತುಂಗಭದ್ರಾ ನದಿಗೆ ಇದಕ್ಕೆ ತಕ್ಷಣ ಏನೈತಿ ಕಾಲುವೆಗೆ ನೀರು ಬಿಡಬೇಕು. ಯಾಕಂದರೆ ಸಸಿಮಡಿ ಎಲ್ಲ ರೆಡಿಯಾಗಿದ್ದಾವೆ, ಎಲ್ಲ ರೈತರು ಗತಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ನೀರು ಬಿಟ್ಟರೆ ಇನ್ನೂ ಒಂದು ವಾರದಲ್ಲಿ ಅವರೆಲ್ಲ ರೆಡಿ ಮಾಡ್ಕೊಂಡು ಇದು ಮಾಡ್ತಾರೆ. ಮೂರನೇದು ಏನಂದರೆ ಈಗೇನು ವಿಂಡ್ ಪವರು ಮತ್ತು ಸೋಲಾರ್ ಪವರ್ ಏನು ಹಾವಳಿ ಹೆಚ್ಚಾಗಿದೆ ನಮ್ಮ ತಾಲೂಕಿನಲ್ಲಿ, ಇದಕ್ಕೇನೈತಿ ಒಂದೇ ರೀತಿಯ ಬೆಲೆಯನ್ನು ನಿಗದಿ ಮಾಡಬೇಕು. ಯಾಕಂದರೆ ಯಾರು ರೈತರು ಕೊಡ್ತಾ ಇದ್ದಾರೆ ಅವರಿಗೆ ನಾವೇನು ವಿರೋಧ ಇಲ್ಲ. ಒಂದು ಎಕರೆಗೆ ಕನಿಷ್ಠ ಏನಿಲ್ಲ ಅಂದ್ರೂ 60 ಲಕ್ಷ ರೂಪಾಯಿ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪಿಡ್ನನಗೌಡ ಎಸ್, ಮಾಲಿ ಪಾಟೀಲ್, ಪ್ರಮುಖರಾದ ಹನುಮೇಶ್ ನಾಗರಾಳ್, ತಾಲೂಕು ಅಧ್ಯಕ್ಷ ಅಜ್ಮೀರ್ SMD ಖಾಜಿ, ಅಜ್ಮೀರ್ ಮ್ಯಾಗೇರಿ, ಹಲವಾರು ರೈತರು, ಸಂಘಟಕರು ಹಾಜರಿದ್ದರು.